ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, CTETಗೆ ಸಂಬಂಧಪಟ್ಟಂತೆ ಸೈಕಾಲಜಿ ತರಗತಿಗಳನ್ನು ಇಂಗ್ಲೀಷ್ ಹಾಗೂ ಕನ್ನಡ ಮೀಡಿಯಮ್ಗಳಲ್ಲಿ ನನ್ನ ಒಂದು ವಿಡಿಯೋ ಚಾನಲಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಸೊ ಎಲ್ಲರೂ ತುಂಬ ಒಳ್ಳೆ ರೆಸ್ಪಾನ್ಸ್ನ ಕೊಡ್ತಾ ಇದ್ದೀರಾ. ಕ್ಲಾಸ್ಗಳೆಲ್ಲ ಅರ್ಥ ಆಗ್ತಾ ಇದೆ, ಕಂಟಿನ್ಯೂ ಮಾಡಂತ ಹೇಳ್ತಿದ್ದೀರಾ. ಸೊ ನಿಮ್ಮೆಲ್ಲರ ಪ್ರೀತಿಗೆ ನಾನು ಋಣಿಯಾಗಿರ್ತೀನಿ. ಖಂಡಿತವಾಗ್ಲೂ ಕಂಟಿನ್ಯೂವಸ್ ಆಗಿ ನಿಮಗೆ ಟೋಟಲಿ ಎಕ್ಸಾಮ್ ಇನ್ನೂ 15 ಡೇಸ್ ಇದೆ ಅನ್ನೋಕ್ಕಿಂತ ಬಿಫೋರು ನಿಮಗೆ ಸೈಕಾಲಜಿ ಸಂಪೂರ್ಣವಾಗಿ ಮುಗಿಸ್ಕೊಡ್ತೀನಿ. ಆಮೇಲೆ 15 ಡೇಸಲ್ಲಿ ಜಸ್ಟ್ ನೀವು ರಿವಿಷನ್ ಪಾರ್ಟ್ ಮಾತ್ರ ಮಾಡ್ಕೋಬೋದು. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸ್ನೇಹಿತರೆ. ಇದರಿಂದ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಯಾರು ಇನ್ನೂ CTETಗೆ ಅಪ್ಲಿಕೇಶನ್ನ ಹಾಕಿಲ್ವೋ ನಿಮಗೆ 18 ಡೇಟ್ಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗಾಗಿ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ ನಿನ್ನಿನ ತರಗತಿಯಲ್ಲಿ ನಾವು ಈ ಒಂದು ಕ್ವಶನ್ಗೆ ಸ್ಟಾಪ್ ಮಾಡಿದ್ದೆ ನಾನು. ಸೊ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇವತ್ತೇನಿದೆ ಅಂತ ನೋಡ್ತಾ ಹೋಗೋಣ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ನಿಮಗೆ ಫಸ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತರಗತಿಯ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನಾನು ನಿನ್ನೆ ಕೊಡಬೇಕಾಗಿತ್ತು ಸ್ನೇಹಿತರೆ, ಕೊಟ್ಟಿರಲಿಲ್ಲ. ಸೊ ಇವತ್ತಿನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟು ಥಿಯರಿ ಕ್ಲಾಸಸ್ ನೋಡಿಕೊಂಡು ಆಮೇಲೆ MCQಗೆ ಬಂದರೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ, ನಿಮಗೆ ಅರ್ಥ ಆಗುತ್ತೆ ಎಲ್ಲನೂ ಅಂತ. ಸೊ ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿನ ಪ್ರಶ್ನೆನ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಮೋಸ್ಟ್ ಎಫೆಕ್ಟಿವ್ ಮೆಥಡ್ ಟು ಎಂಕರೇಜ್ ಕಾನ್ಸೆಪ್ಚುವಲ್ ಡೆವಲಪ್ಮೆಂಟ್ ಇನ್ ಸ್ಟೂಡೆಂಟ್ಸ್ ಅಂತ ಇದೆ. ಇದು CTETಯಲ್ಲಿ 2016ರಲ್ಲಿ ಕೇಳಿದಂಥ ಪ್ರಶ್ನೆ ಆಗಿದೆ. ಆಪ್ಷನ್ ಎ, ನ್ಯೂ ಕಾನ್ಸೆಪ್ಟ್ಸ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ಆನ್ ದೇರ್ ಓನ್ ವಿಥೌಟ್ ಎನಿ ರೆಫರೆನ್ಸ್ ಟು ದ ಓಲ್ಡ್ ಒನ್ಸ್. ಆಪ್ಷನ್ ಎ ಸ್ನೇಹಿತರೆ, ತುಂಬ ದೊಡ್ಡದಾಗಿದೆ ನೋಡಿ ಆಪ್ಷನ್ಸು. ಹಾಗಾಗಿ ನೋಡಿದ ತಕ್ಷಣ ನಿಮಗೆ ತುಂಬ ಹಾರ್ಡ್ ಅಂತ ಅನ್ನಿಸ್ಬೋದು. ಅದರಲ್ಲಿ ಏನೂ ಇಲ್ಲ, ನಾನು ನಿಮಗೆಲ್ಲ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಸೊ ಆಪ್ಷನ್ನ ನೋಡಿಕೊಂಡು ನಾನು ಆನ್ಸರ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಮೋಸ್ಟ್ ಎಫೆಕ್ಟಿವ್ ಮೆಥಡ್ ಟು ಎಂಕರೇಜ್ ದ ಕಾನ್ಸೆಪ್ಚುವಲ್ ಡೆವಲಪ್ಮೆಂಟ್ ಸ್ಟೂಡೆಂಟ್ಸ್ ಅಂತ. ಸೊ ವಿದ್ಯಾರ್ಥಿಗಳಲ್ಲಿ ವಿಕಾಸ ಆಗಬೇಕು ಅಂತ ಅಂದರೆ ನಾವು ಯಾವ ರೀತಿ ಮಕ್ಕಳಿಗೆ ಎಂಕರೇಜ್ನ ಮಾಡಬೇಕು, ಯಾವುದು ಎಫೆಕ್ಟಿವ್ ಮೆಥಡ್ ಆಗಿದೆ ಎಂಕರೇಜ್ ಮಾಡೋಕ್ಕೆ, ಈ ಕೆಳಗಿನವುಗಳಲ್ಲಿ ಯಾವುದು ಎಫೆಕ್ಟಿವ್ ಮೆಥಡ್ ಆಗಿದೆ ಮಕ್ಕಳನ್ನು ಎಂಕರೇಜ್ ಮಾಡೋಕ್ಕೆ, ಅವುಗಳ ಡೆವಲಪ್ಮೆಂಟ್ಗೆ ಅಂತ ಪ್ರಶ್ನೆ ಇರ್ತಕ್ಕಂಥದ್ದು. ಓಕೆನಾ? ಸೊ ಫಸ್ಟ್ ಏನಿದೆ ಅಂದರೆ, ನ್ಯೂ ಕಾನ್ಸೆಪ್ಟ್ ನೀಡ್ ಟು ಬಿ ಅಂಡರ್ಸ್ಟುಡ್ ದೇರ್ ಓನ್ ವಿಥೌಟ್ ಎನಿ ರೆಫರೆನ್ಸ್ ಟು ದ ಓಲ್ಡ್ ಒನ್ಸ್ ಅಂತ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಹಿಂದೆ ಸ್ನೇಹಿತರೆ. ಸೊ ಹಾಗಾಗಿ ನೋಡಿ, ಫಸ್ಟ್ ಆಪ್ಷನ್ ಏನಾಗುತ್ತೆ ಅಂದರೆ, ಒಂದು ಹೊಸದಾದಂತಹ ಕಾನ್ಸೆಪ್ಟ್ ತಿಳ್ಕೊಬೇಕು ಅಂತಂದರೆ ಮಕ್ಕಳು ಏನು ಮಾಡ್ಬೋದು, ತಾವು ಓನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ವಿಥೌಟ್ ಎನಿ ರೆಫರೆನ್ಸ್. ಬುಕ್ಸ್ ತಕ್ಕಾಗಲಿ ಅಥವಾ ಒಬ್ಬೊಬ್ಬರು ವೆಲ್ ನಾಲೆಜ್ ಪರ್ಸನ್ ಆಗಲಿ ಯಾರೂ ಬೇಕಾಗಿಲ್ಲ ನ್ಯೂ ಕಾನ್ಸೆಪ್ಟ್ ತಿಳ್ಕೊಳ್ಳೋಕ್ಕೆ ಅಂತ ಇದೆ ಫಸ್ಟ್ ಆಪ್ಷನ್ನು. ಸೆಕೆಂಡ್ ಆಪ್ಷನ್, ರೀಪ್ಲೇಸ್ ದ ಸ್ಟೂಡೆಂಟ್ಸ್ ಇನ್ ಕರೆಕ್ಟ್ ಐಡಿಯಾಸ್. ನೋಡಿ, ಇನ್ ಕರೆಕ್ಟ್ ಐಡಿಯಾಸ್ ಕರೆಕ್ಟ್ ಒನ್ಸ್ ಓನ್ಲಿ ಆಸ್ಕ್ ದೆಮ್ ಟು ಮೆಮೊರೈಸ್ ಅಂತ ಇದೆ. ನಿಮಗೆ ಯಾವ ರೀತಿ ನೀವು ಡಿಲೀಟ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಸಿ, ಗಿವ್ ಸ್ಟೂಡೆಂಟ್ಸ್ ಮಲ್ಟಿಪಲ್ ಎಕ್ಸಾಂಪಲ್ಸ್ ಆ್ಯಂಡ್ ಎಂಕರೇಜ್ ದೆಮ್ ಟು ಯೂಸ್ ಅ ರೀಸ್ನಿಂಗ್ ಅಂತ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಯೂಸ್ ಎ ಪನಿಷ್ಮೆಂಟ್ ಟಿಲ್ ಸ್ಟೂಡೆಂಟ್ಸ್ ಹ್ಯಾವ್ ಮೇಡ್ ದ ರಿಕ್ವೈರ್ಡ್ ಎ ಕಾನ್ಸೆಪ್ಚುವಲ್ ಚೇಂಜಸ್ ಅಂತ ಇದೆ. ಸೊ ನೋಡಿ, ಇಲ್ಲಿ ಆರಾಮಾಗಿ ನೀವು ಯಾವ ರೀತಿ ಪ್ರಶ್ನೆಗಳನ್ನು ಏನು ಮಾಡ್ಬೋದು, ಡಿಲೀಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ನೋಡಿ ಫಸ್ಟ್ ಕ್ವಶನಲ್ಲಿ ಏನಿದೆ, ನಾವು ಮಗು ವಿಕಾಸ ಆಗಬೇಕು ಅಂತ ಅಂದರೆ ಮಗುವಿನ ಹತ್ರ ಯಾವ ಎಫೆಕ್ಟಿವ್ ಮೆಥಡ್ನ ಎನ್ಕರೇಜ್ ಮಾಡಬೇಕು ಅಂತ. ಫಸ್ಟ್ ಆಪ್ಷನನ್ನು ನೀವು ಯಾವ ರೀತಿ ಡಿಲೀಟ್ ಮಾಡ್ಬೋದು ಅಂತ ಅಂದರೆ, ವಿತೌಟ್ ಎನಿ ರೆಫರೆನ್ಸ್ ಆ್ಯಂಡ್ ಓಲ್ಡ್ ಒನ್ಸ್ ಅಂತ ಕೊಟ್ಟಿದ್ದಾರೆ. ನಾವು ಯಾವುದೇ ಸಹಾಯ ಇಲ್ಲಾರ್ದೇ ನ್ಯೂ ಕಾನ್ಸೆಪ್ಟನ್ನ ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಟೀಚರ್ ಆದರೂ ಬೇಕಾಗುತ್ತೆ, ಒಂದು ರೆಫರೆನ್ಸ್ ಬುಕ್ ಬೇಕಾಗುತ್ತೆ, ಅಥವಾ ನೀವು ಈಗ ಯಾವುದೋ ಒಂದು ಚಾಪ್ಟರ್ನ ನಿಮಗೆ ತಿಳಿಲಿಲ್ಲ ಅಂದರೆ ಏನು ಮಾಡ್ತೀರಾ, ಮೀಡಿಯಾ ಹತ್ರ ಹೋಗ್ತೀರಾ, ಗೂಗಲ್ ಮಾಡ್ತೀರಾ, ಅಥವಾ AI ಕೇಳ್ತೀರಾ ಅಲ್ವಾ. ಸೊ ಆ ರೀತಿ ವಿಥೌಟ್ ಎನಿ ರೆಫರೆನ್ಸ್ ಅಂತೂ ನಾವು ಯಾವುದೇ ನ್ಯೂ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಹಾಗಾಗಿ ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ರಿಪ್ಲೇಸ್ ದ ಸ್ಟೂಡೆಂಟ್ಸ್ ಇನ್ ಕರೆಕ್ಟ್ ಐಡಿಯಾಸ್. ಇನ್ ಕರೆಕ್ಟ್ ಐಡಿಯಾಸ್ ಅಂತ ಇದೆ ಮತ್ತು ಮೆಮೊರೈಸ್ ಅಂತ ಇದೆ. ಸೊ ಎಲ್ಲಿ ಮೆಮೊರೈಸ್ ಬರುತ್ತೋ ಅದು ಏನಾಗುತ್ತೆ, ಮಗು ಅಲ್ಲಿ ಆ್ಯಕ್ಟಿವ್ ಇರೋದಿಲ್ಲ. ಹಾಗಾಗಿ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಎಲ್ಲಿ ಮೆಮೊರೈಸ್ ಬರುತ್ತಲ್ವಾ ಅದು ಆಪ್ಷನ್ಸ್ ಕರೆಕ್ಟೇ ಆಗೋದಿಲ್ಲ. ಸರಿನಾ? ಸೊ ನನ್ನ ತರಗತಿ ಅರ್ಥ ಆಗ್ತಿದೆ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ನಂಗೆ ತುಂಬ ಖುಷಿ ಆಗ್ತಿದೆ. ಸೊ ನೆಕ್ಸ್ಟ್ ಇದೇ ರೀತಿ ತರಗತಿಗಳನ್ನು ತೊಗೊಂಡು ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡಿ ಏನಿದೆ ಅಂತಂದರೆ, ನಾನು ಡಿ ಆಪ್ಷನ್ಗೆ ಹೋಗ್ತೀನಿ.
ಯೂಸ್ ಪನಿಷ್ಮೆಂಟ್ ಅಂತ ಇದೆ. ಓಕೆ, ಎಲ್ಲಿವರೆಗೂ ಪನಿಷ್ಮೆಂಟ್ ಮಾಡಬೇಕು ಮಕ್ಕಳಿಗೆ ಅಂದರೆ ಅರ್ಥ ಆಗುವವರೆಗೂ ಅಂತ ಇದೆ. ಸೊ ಇದು ಕೂಡ ನಮ್ಮ ಒಂದು ಮಗುವಿನ ವಿಚಾರದಲ್ಲಿ ನೋಡಿದ್ರೆ ಪನಿಷ್ಮೆಂಟ್ ಈಸ್ ದ ವೆರಿ ಬ್ಯಾಡ್ ಥಿಂಗ್ ಅಲ್ವಾ. ಹಾಗಾಗಿ ಪನಿಷ್ಮೆಂಟ್ ಅಂತ ಬಂದಿದ್ದಕ್ಕೆ ಡಿಲೀಟ್ ಮಾಡಬಹುದು. ಸೊ ಗಿವ್ ಸ್ಟೂಡೆಂಟ್ಸ್ ಎ ಮಲ್ಟಿಪಲ್ ಎಕ್ಸಾಂಪಲ್ಸ್ ಆ್ಯಂಡ್ ಎನ್ಕರೇಜ್ ದೆಮ್ ಟು ಯೂಸ್ ಅ ರೀಸನಿಂಗ್. ನೋಡಿ ಸ್ನೇಹಿತರೆ, ಅವ್ರಿಗೆ ಸರಿಯಾದಂತಹ ಉದಾಹರಣೆಗಳನ್ನು ಮತ್ತು ಕಾರಣಗಳನ್ನು ಕೊಡ್ತಾ ಅವ್ರಿಗೆ ಏನು ಮಾಡ್ಬೋದು, ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ಬೋದು. ಸರಿನಾ? ಇದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಏನಿಲ್ಲ, ಪ್ರಶ್ನೆಯಲ್ಲಿರ್ತಕ್ಕಂಥದ್ದು ಇಷ್ಟೇ, ಮಗುವನ್ನು ವಿಕಾಸ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಯಾವ ರೀತಿ ನಾವು ಎಂಕರೇಜ್ ಮಾಡಬೇಕು ಕೆಳಗಿನ ಆಪ್ಷನ್ಸಲ್ಲಿ ಅಂತ ಕೊಟ್ಟಿದ್ದರು. ಸೊ ಫಸ್ಟ್ ಒನ್ನು ಯಾವುದೇ ರೆಫರೆನ್ಸ್ ಆಗಲಿ ಅಥವಾ ಯಾವುದೇ ವ್ಯಕ್ತಿಗಳ ಹೆಲ್ಪ್ ಇಲ್ಲದೆ ಮಾಡ್ಬೋದು ಅಂತ ಕೊಟ್ಟಿದೆ, ಅದು ಡಿಲೀಟ್ ಮಾಡಿದ್ದೀವಿ. ಸೊ ಎರಡನೇ ಆಪ್ಷನಲ್ಲಿ ರಿಪ್ಲೇಸ್ ದ ಸ್ಟೂಡೆಂಟ್ಸ್ ಇನ್ಕರೆಕ್ಟ್ ಐಡಿಯಾಸ್ ವಿತ್ ದ ಕರೆಕ್ಟ್ ಒನ್ಸ್ ಬೈ ಆಸ್ಕಿಂಗ್ ದ ಮೆಮೊರೈಸ್ ಅಂತ ಇದೆ. ಅಲ್ಲಿ ಯಾವುದೇ ಆಪ್ಷನ್ಸ್ ಇರಲಿ, ಅಲ್ಲಿ ಮೆಮೊರೈಸ್ ಅಂತ ಬಂದರೆ, ಓಕೆನಾ, ಮೆಮೊರೈಸ್ ಅಂತ ಬಂದರೆ ಅದು ನೆಗೆಟಿವ್ ಪಾಯಿಂಟ್ ಆಗುತ್ತೆ, ಪನಿಷ್ಮೆಂಟ್ ಕೂಡ ನೆಗೆಟಿವ್ ಆಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಏನಾಗುತ್ತೆ, ಸಿ ಆಗುತ್ತೆ ಅಲ್ವಾ. ಸೊ ನಿಮಗೆ ಅರ್ಥ ಆಗಿತ್ತು ಅಂದರೆ ಲೈಕ್ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಹೋಗೋಣ. ಸೊ ನಿನ್ನಿನ ಪಿ ಡಿ ಎಫ್ ಇದೆ, ಅದಕ್ಕೆ ನಿಮಗೆ ಆನ್ಸರ್ ಕಾಣಿಸ್ತಾ ಇದೆ. ಸೊ ಆ ನಿನ್ನಿನ ಪಿ ಡಿ ಎಫ್ಸ್ ಎಲ್ಲ ಮುಗಿದು ಹೋಗಿದ್ರೆ ನಿಮಗೆ ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಆಪ್ಷನ್ಸ್ನ ಹೈಡ್ ಮಾಡ್ಕೊಂಡು ಬರ್ತೀನಿ. ಸೊ ನೋಡಿ, ಇದೇ ಪ್ರಾಬ್ಲಮ್ ಸ್ನೇಹಿತರೆ, ಇದಕ್ಕೋಸ್ಕರ ತರಗತಿ ಮಾಡ್ತಿಲ್ಲ. ಸೊ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಡಿಸ್ಟರ್ಬೆನ್ಸ್ ಆಗುತ್ತೆ, ನೋಡೋರಿಗೆ ಹೊಸದವ್ರಿಗೆ ಕಿರಿಕಿರಿ ಅನಿಸುತ್ತೆ, ಏನಪ್ಪ ಇಷ್ಟೆಲ್ಲ ಕೆಮ್ತಾರೆ ಅಂತ. ಸೊ ಅದಕ್ಕಾಗಿಯೇ ನಾನು ತರಗತಿ ಮಾಡೋಕ್ಕೆ ಹಿಂದೆ ನೋಡ್ತಾ ಇದ್ದೆ. ಬಟ್ ತುಂಬ ಜನ ವಿದ್ಯಾರ್ಥಿಗಳು ಹಿಂದಿನ ಒಂದು ವಿಡಿಯೋಗೆ ರೆಸ್ಪಾನ್ಸ್ ಮಾಡಿದ್ದೀರಾ, ಕಂಟಿನ್ಯೂ ಮಾಡಿ ನಮ್ಮ ಕ್ಲಾಸ್ನ ಕಂಪ್ಲೀಟಾಗಿ ಮಾಡಿಕೊಡಿ ಅಂತ ಹೇಳಿದ್ದೀರಾ. ಹಾಗಾಗಿ ತರಗತಿನ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದ ಕ್ವಶನ್ ನೋಡಿ, ದ ಸೆಫಲೋಗಾಡಿಕಲ್ ಅಂತ ನಾವು ಕರಿತೀವಲ್ವಾ. ಸೊ ಇದನ್ನು ಪ್ರಿನ್ಸಿಪಲ್ ಆಫ್ ಎ ಡೆವಲಪ್ಮೆಂಟ್ ಎಕ್ಸಾಂಪಲ್ ಹೌ ಡೆವಲಪ್ಮೆಂಟ್ ಪ್ರೊಸೀಸ್ ಫ್ರಮ್ ಅಂತ ಇದೆ. ಸೆಫಲೋಗಾಡಿಕಲ್ ಅಂದರೆ ಏನು, ಮಗು ಇರುತ್ತೆ ಅಂದರೆ ಈ ಮಗುವಿನ ಬೆಳವಣಿಗೆ ಶಿರಪಾದಾಭಿಮುಖ ಅಂತ ಕರಿತೀವಲ್ವ, ಅದನ್ನು ಹೆಡ್ ಟು ಟಾಯ್ ಅಂತ ಕರಿತೀವಿಲ್ಲ, ಆಪ್ಷನ್ ಇದೆ ನೋಡಿ, ಹೆಡ್ ಟು ಟಾಯ್. ಬಟ್ ಇಲ್ಲಿ ಕೇಳಿದರೆ ಸೆಫಲೋಗಾಡಿಕಲ್ ಅಂತ ಕೇಳಿದ್ದಾರೆ. ಸೆಫಲೋಗಾಡಿಕಲ್ ಅಂತಂದರೆ ಕೇಂದ್ರದಿಂದ ಬೆಳವಣಿಗೆ ಆಗ್ತಕ್ಕಂಥದ್ದು, ಸರಿನಾ. ಮಗುವಿನದು ತಲೆಯಿಂದ ಪಾದ ಅಲ್ಲ, ಕೇಂದ್ರದಿಂದ ಅಂದರೆ ಮೊದಲು ಹೊಟ್ಟೆ, ಆಮೇಲೆ ಕೈಕಾಲು, ಆಮೇಲೆ ತಲೆ, ಈ ಥರ ಬರುತ್ತೆ. ಸೊ ಇದಕ್ಕೆ ಕರೆಕ್ಟ್ ಆದದ್ದು ಯಾವುದು ಅಂತ ಕೇಳ್ತಿದ್ದಾರೆ, ಅದು ಹೆಂಗೆ ನಡೆಯುತ್ತೆ ಅಂತ. ಜನರಲ್ ಟು ಸ್ಪೆಸಿಫಿಕ್ ಫಂಕ್ಷನ್ಸ್, ಓಕೆನಾ, ಆ್ಯಂಡ್ ಡಿಫ್ರೆಂಟೆಡ್ ಟು ಇಂಟಿಗ್ರೇಟೆಡ್ ಫಂಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಹೆಡ್ ಟು ಟಾಯ್ ಅಂತ ಕೊಟ್ಟಿದ್ದಾರೆ, ಇದನ್ನು ಡೈರೆಕ್ಟಾಗಿ ಡಿಲೀಟ್ ಮಾಡ್ಬೋದು, ಇದು ಹೆಡ್ ಟು ಟಾಯ್ ಅಲ್ಲ. ರೂರಲ್ ಟು ಅರ್ಬನ್ ಏರಿಯಾ ಅಂತ ಕೊಟ್ಟಿದ್ದಾರೆ. ಸೊ ರೂರಲ್ ಟು ಅರ್ಬನ್ ಏರಿಯಾ ಅಂತೂ ಅಲ್ವೇ ಅಲ್ವಾ ಸ್ನೇಹಿತರೆ, ಹೆಡ್ ಟು ಟಾಯ್ ಕೂಡ ಆಗೋದಿಲ್ಲ. ಸೊ ಏನಾಗುತ್ತೆ ಅಂತಂದರೆ ಇಲ್ಲಿ ಆಪ್ಷನ್ಸು ಸಿ ಆಗುತ್ತೆ, ಹೆಡ್ ಟು ಟಾಯ್ ಆಗುತ್ತೆ, ಸರಿನಾ. ಹೆಡ್ ಟು ಟಾಯ್ ಇದಕ್ಕೆ ಸರಿಯಾದಂತಹ ಉತ್ತರ ಆಗಿದೆ ನೋಡಿ. ಸೆಫಲೋಗಾಡಿಕಲ್ ಅಂತಂದರೆ ಹೆಡ್ ಟು ಟಾಯ್ ಅಂತಕ್ಕಂಥದ್ದು, ಸರಿನಾ. ಸೊ ಇದಕ್ಕೆ ಸರಿಯಾದಂಥ ಉತ್ತರ. ಮಗು ಈ ರೀತಿ ಇರುತ್ತೆ ಅಂದರೆ, ಸಾರಿ ನಾನು ನಿಮ್ಗೆ ಕೇಂದ್ರ ಮುಖದ ಬಗ್ಗೆ ಹೇಳಿದೆ ಅಲ್ವಾ. ಸೊ ಹೆಡ್ ಟು ಟಾಯ್ ಅಂತಂದರೆ ಮಗು ಹುಟ್ಟಿದ ತಕ್ಷಣ ಮೊದಲ ನಿಯಂತ್ರಣಕ್ಕೆ ಬರ್ತಕ್ಕಂಥದ್ದೇ ತಲೆ. ಕೆಲವೊಂದು ಮಕ್ಕಳ ಹತ್ರ ಏನಾಗುತ್ತೆ, ಸೆಂಟ್ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಏನು ಸೆಫಲೋಗಾಡಿಕಲ್ ಅಂತಂದರೆ ಹೆಡ್ ಟು ಟಾಯ್ ಅಂತ ಕೊಟ್ಟಿದ್ದಾರೆ, ಓಕೆನಾ. ಹೆಡ್ ಟು ಟಾಯ್ ಅಂದರೆ ಮೊದಲು ತಲೆಯ ನಿಯಂತ್ರಣಕ್ಕೆ ಬರುತ್ತೆ ಸ್ನೇಹಿತರೆ, ಓಕೆನಾ. ಅದಾದಮೇಲೆ ಕೈಕಾಲುಗಳು ನಿಯಂತ್ರಣ ಬರುವುದನ್ನು ನಾವು ಏನಂತ ಕರಿತೀವಿ, ಫಸ್ಟಿಗೆ ಟಿಕ್ ಮಾಡಿದ್ದೇನೆ ಅಲ್ವಾ. ಓಕೆ ಸರಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ಕ್ವಶನ್ನ ಚೆನ್ನಾಗಿ ಓದ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಆಮೇಲೆ ಆಪ್ಷನ್ಗೆ ಹೋಗೋಣ. ಅ 6 years old girl shows ಎ ಎಕ್ಸ್ಪ್ರೆಷನಲ್ ಸ್ಪೋರ್ಟಿಂಗ್ ಎಬಿಲಿಟಿ, ಓಕೆನಾ. ಅವಳ ಹತ್ರ ಏನಿದೆ, ಒಂದು ಆಟ ಆಡ್ತಕ್ಕಂಥ ಒಂದು ಎಬಿಲಿಟಿ ಇದೆ. ಬೋತ್ ಆಫ್ ಹರ್ ಪೇರೆಂಟ್ಸ್ ಆರ್ ಸ್ಪೋರ್ಟ್ಸ್ ಪರ್ಸನ್, ಅವ್ರ ತಂದೆ ತಾಯಿ ಕೂಡ ಏನಾಗಿದ್ದಾರೆ, ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಕ್ವಶನ್ ನಾನು ಆನ್ಸರ್ ಮಾಡೋದಿಲ್ಲ, ನೀವೇ ಕಮೆಂಟಲ್ಲಿ ತಿಳಿಸ್ಬೇಕು. ಸೆಂಡ್ ಏನು ಮಾಡ್ತಾರೆ, ಅವ್ರ ತಂದೆ ತಾಯಿ ಕೂಡ ಏನಾಗಿದ್ದಾರೆ, ಆಲ್ರೆಡಿ ಸ್ಪೋರ್ಟ್ಸ್ ಪರ್ಸನ್ಸ್ ಆಗಿದ್ದಾರೆ. ಅವಳಿಗೆ ಕೂಡ ಸ್ಪೋರ್ಟ್ಸ್ ಆಡೋದಂದ್ರೆ ತುಂಬ ಇಷ್ಟ. ಸೆಂಡ್ ಆರ್ ಎ ಕೋಚಿಂಗ್ ಎವ್ರಿ ಡೇ ಆ್ಯಂಡ್ ಟ್ರೈನ್. ನೋಡಿ, ಎವ್ರಿ ಡೇ ಶಿ ಈಸ್ ಗೋಯಿಂಗ್ ಟು ಟ್ರೈನ್, ಕೋಚಿಂಗ್ ಹೋಗ್ತಿದ್ದಾಳೆ, ಅವಳಿಗೆ ಒಳ್ಳೆ ಟ್ರೈನ್ ಆಗ್ತಿದೆ, ವೀಕೆಂಡಲ್ಲಿ ಹೋಗ್ತಾ ಇದ್ದಾಳೆ.
ಸೊ ಹರ್ ಕೆಪಾಬಿಲಿಟೀಸ್ ಆರ್ ಮೋಸ್ಟ್ ಲೈಕ್ಲಿ ಟು ಬಿ ದ ರಿಸಲ್ಟ್ ಆಫ್ ದ ಇಂಟ್ರ್ಯಾಕ್ಷನ್ ಬಿಟ್ವೀನ್. ನೋಡಿ, ಈ ಒಂದು ಸಂದರ್ಭ ಏನಿದೆ, 6 ವರ್ಷದ ಒಂದು ಹುಡುಗಿ ಇದ್ದಾಳೆ, ಅವಳಿಗೆ ಆಟ ಆಡೋದಂದರೆ ತುಂಬ ಇಷ್ಟ. ಅವರ ಮನೆಯಲ್ಲಿ ಅವ್ರ ತಂದೆ ತಾಯಿಗಳು ಕೂಡ ಸ್ಪೋರ್ಟ್ಸ್ ಪರ್ಸನ್ಸ್ ಆಗಿರ್ತಾರೆ. ಹಾಗಾಗಿ ಅವಳಿಗೆ ಇಂಟ್ರೆಸ್ಟ್ ಒಂದು ಕೋಚಿಂಗ್ ಸೆಂಟರ್ನ ಸೇರಿಸ್ತಾರೆ. ಆ ಕೋಚಿಂಗ್ ಸೆಂಟ್ರಲ್ಲಿ ತುಂಬ ಒಳ್ಳೆ ಟ್ರೈನಿಂಗ್ ತಗೋತಾಳೆ, ವೀಕೆಂಡ್ಸಲ್ಲಿ ಟ್ರೈನಿಂಗ್ ಹೋಗ್ತಾಳೆ. ಹಾಗಾಗಿ ಅವಳ ಕೆಪಾಬಿಲಿಟಿ ಏನಾಗುತ್ತೆ, ತುಂಬಾ ಮೋಸ್ಟ್ ಲೈಕ್ಲಿ ರಿಸಲ್ಟ್ ಈಸ್ ಅ ಇಂಟ್ರಾಪ್ಷನ್, ತುಂಬಾ ಅದರಲ್ಲಿ ಸಕ್ಸಸ್ಫುಲ್ ಆಗ್ತಾಳೆ. ಹಾಗಾದರೆ ಇದು ಏನು ರೀಸನ್ನು ಅಂತ ಕೊಟ್ಟಿದ್ದಾರೆ. ಸೊ ತುಂಬ ಈಸಿ ಇದೆ, ನೋಡೋಣ ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಸರಿನಾ? ನಿಮಗೆ ನಾನು 60 ಸೆಕೆಂಡ್ಗಳ ಕಾಲಾವಕಾಶ ಕೊಡ್ತೀನಿ. ಓಕೆನಾ? ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟ್, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಹೆಲ್ತ್ ಆ್ಯಂಡ್ ಟ್ರೈನಿಂಗ್, ಡಿಸಿಪ್ಲಿನ್ ಆ್ಯಂಡ್ ನ್ಯೂಟ್ರಿಷನ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಏನಿತ್ತು ಅಂತ ನೋಡಿದ್ದೀರಲ್ವ ನೀವು. ಮೇಲ್ಗಡೆ ಇರ್ತಕ್ಕಂಥ ಕ್ವಶನ್ಸ್ನ ತುಂಬ ಸ್ಲೋ ಆಗಿ ನಿಮಗೆ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಓಕೆನಾ? ಸೊ ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. ವಿಡಿಯೋ ಪಾಸ್ ಮಾಡಿ, ನಿಮಗೆ ನಾನು ಟೈಮ್ ಕೊಡ್ತೀನಿ. ಓಕೆ, ನೋಡಿ ಸ್ನೇಹಿತರೆ, ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟ್ ಆಗುತ್ತೆ. ಹೆರಿಡಿಟಿ ಅಂದರೆ ಅನುವಂಶಿತೆಯಾಗಿ ಅವ್ರ ತಂದೆ ತಾಯಿ ಕೂಡ ಆಲ್ರೆಡಿ ಏನಾಗಿದ್ದಾರೆ, ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದಾರೆ. ಮತ್ತು ಅವ್ರಿಗೆ ಏನು ಮಾಡಿದ್ದಾರೆ, ಅಂಥ ಒಳ್ಳೆಯ ಪರಿಸರದಲ್ಲಿ ಅವಳಿಗೆ ಟ್ರೈನ್ ಮಾಡಿದ್ದಾರೆ ಅಲ್ವಾ, ಅವಳು ಪ್ರಾಕ್ಟೀಸ್ ಮಾಡಿದ್ದಾಳೆ. ಸೊ ಟ್ರೈನ್ ಮತ್ತು ಪ್ರಾಕ್ಟೀಸ್ ಎನ್ವೈರ್ಮೆಂಟಲ್ಲಿ ಬರುತ್ತೆ. ಹೆರಿಡಿಟಿ ಅವ್ರ ತಂದೆ ತಾಯಿ ಆಲ್ರೆಡಿ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದಾರೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಈ ಆಪ್ಷನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಅ ಡೆವಲಪ್ಮೆಂಟ್ ಈಸ್ ಕರೆಕ್ಟ್? ಅಂದರೆ 3 ಆಪ್ಷನ್ಸು ಕರೆಕ್ಟ್ ಆಗಿರಲ್ಲ, ಒಂದು ಆಪ್ಷನ್ ಕರೆಕ್ಟ್ ಆಗಿದೆ ಅಂತ ಆಯಿತು ಅಲ್ವಾ. ಸೊ ಫಸ್ಟ್ ಆಪ್ಷನ್, ಎ ಡೆವಲಪ್ಮೆಂಟ್ ಚೇಂಜಸ್ ಟು ಫಾರ್ವರ್ಡ್ ಟು ಸ್ಟ್ರೇಟ್ ಲೈನ್. ಫಸ್ಟ್ ಆಪ್ಷನ್ ಏನಿದೆ, ಡೆವಲಪ್ಮೆಂಟ್ ಚೇಂಜಸ್ ಟು ಫಾರ್ವರ್ಡ್ ಇನ್ ಎ ಸ್ಟ್ರೇಟ್ ಲೈನ್. ಡೆವಲಪ್ಮೆಂಟ್, ಒಂದು ನಿಮಿಷ, PDF ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ಕೊಂಬರ್ತೀನಿ ಸ್ನೇಹಿತರೆ. ಓಕೆನಾ? ಬೇಜಾರು ಮಾಡ್ಕೋಬೇಡಿ. ಫಸ್ಟ್ ಆಪ್ಷನ್ ಮುಗಿತಲ್ವಾ. ಸೆಕೆಂಡ್ ಆಪ್ಷನ್, ಡೆವಲಪ್ಮೆಂಟ್ ಪ್ರೊಸೆಸ್ ಫ್ರಮ್ ಬರ್ತ್ ಟು ಅಡೋಲ್ಸನ್ಸ್ ಇನ್ ದ ಫಾರ್ವರ್ಡ್ ಮ್ಯಾನರ್ ಆ್ಯಂಡ್ ಇಟ್ ಗೋಸ್ ಬ್ಯಾಕ್ವರ್ಡ್ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಆಲ್ರೆಡಿ ನಾವು ಡೆವಲಪ್ಮೆಂಟ್ ಕುರಿತು ತುಂಬ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಇಲ್ಲೇ ಡಿಲೀಟ್ ಮಾಡ್ತಾ ಹೋಗ್ಬೋದು ಕೆಲವೊಂದು ಆಪ್ಷನ್ಸ್ನ ನೋಡಿದ ತಕ್ಷಣವೇ ಅಲ್ವಾ. ಸೊ ಡೆವಲಪ್ಮೆಂಟ್ ಆಕರ್ಸ್ ಎ ಡಿಫರೆಂಟ್ ರೇಟ್ ಅಮಾಂಗ್ ಎ ಡಿಫರೆಂಟ್ ಇಂಡಿವಿಜುವಲ್ಸ್. ಡೆವಲಪ್ಮೆಂಟ್ ಆಕರ್ ಎ ವೆರಿ ಫಾಸ್ಟ್ ಪೇಸ್ ಫಾರ್ ಬರ್ತ್ ಟಿಲ್ ಟು ದ ಅಡೋಲ್ಸನ್ ಆ್ಯಂಡ್ ಇಟ್ ಇಸ್ ಸ್ಟಾಪ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ನೀವು ಡಿಲೀಟ್ ಮಾಡೋದನ್ನು ಕಲೀರಿ ಆಪ್ಷನ್ನ. ಓಕೆನಾ? ಡಿಲೀಟ್ ಮಾಡಬಹುದು ಆಪ್ಷನ್ಸ್ನ. ಏನು ಕೊಟ್ಟಿದ್ದಾರೆ ಇಲ್ಲಿ, ಫಸ್ಟು ಡೆವಲಪ್ಮೆಂಟ್ ಪ್ರೊಸೆಸ್ ಫಾರ್ ದ ಬರ್ತ್ ಟು ಅಡಲ್ಸನ್ಸ್ ಅಂತ ಕೊಟ್ಟಿದ್ದಾರೆ. ಬರ್ತ್ ಟು ಅಡಲ್ಸನ್ಸ್ ಮಾತ್ರ ಸಂಬಂಧಪಟ್ಟಿದ್ದೇನೆ, ಡೆವಲಪ್ಮೆಂಟು ಇಲ್ಲ ಅಲ್ವಾ. ಸೊ ಇಲ್ಲಿ ಡಿಲೀಟ್ ಮಾಡ್ಬೋದು ನೀವು. ಲಾಸ್ಟ್ ಕ್ವಶನ್ ಏನಿದೆ, ಡಿ ಆಪ್ಷನ್ನು, ಡೆವಲಪ್ಮೆಂಟ್ ಆಕರ್ ಟು ಎ ವೆರಿ ಫಾಸ್ಟ್ ಅಂತ ಅಡಲ್ಸನ್ಸ್ ಆ್ಯಂಡ್ ದೆನ್ ಸ್ಟಾಪ್ ಅಂತ ಕೊಟ್ಟಿದ್ದಾರೆ. ಅಂದರೆ ಫಾಸ್ಟಾಗಿ ಹೋಗುತ್ತೆ, ಅಡಲ್ಸನ್ಸಲ್ಲಿ ಸ್ಟಾಪ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಡಿಲೀಟ್ ಆಗುತ್ತೆ, ಇದು ಕೂಡ ಡಿಲೀಟ್ ಆಗುತ್ತೆ. ಸೊ ಫಸ್ಟ್ ಆಪ್ಷನಲ್ಲಿ ಏನಿದೆ ಸ್ನೇಹಿತರೆ, ಡೆವಲಪ್ಮೆಂಟ್ ಚೇಂಜಸ್ ಟು ಫಾರ್ವರ್ಡ್ ಸ್ಟ್ರೇಟ್ ಲೈನ್ ಹೋಗಲ್ಲ. ಯಾಕಂದರೆ ಡಿಫ್ರೆಂಟ್ ಇಂಡಿವಿಜುವಲ್ಸ್ ಇರುತ್ತೆ, ವ್ಯಕ್ತಿತ್ವಗಳು. ಕೆಲವೊಬ್ಬರು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ, ಕೆಲವೊಬ್ಬರು ಜಾಸ್ತಿ ಇರ್ತಾರೆ, ಕೆಲವೊಬ್ಬರು ಫುಲ್ ಏನೂ ಇರೋದಿಲ್ಲ, 0 ಇರ್ತಾರೆ. ಹಾಗಾಗಿ ಅದು ಸ್ಟ್ರೇಟ್ ಲೈನಲ್ಲಿ ಹೋಗಲ್ಲ, ಹೆಚ್ಚು ಕಡಿಮೆ ಆಗುತ್ತೆ. ಮತ್ತು ಕೆಲವೊಂದು ಸಲ ಏನು ಮಾಡ್ತಾರೆ, LKG UKGಯಲ್ಲಿ ತುಂಬ ಫಾಸ್ಟ್ ಆದಂಥ ಮಕ್ಕಳು ಫಸ್ಟ್ ಸೆಕೆಂಡ್ ಥರ್ಡ್ ಬಂದಾಗ ಲೋ ಆಗ್ತಾರೆ. ಅಥವಾ ಇಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಇದ್ದವರು ಹೈಸ್ಕೂಲ್ ಬಂದಾಗ ಗ್ರೋ ಆಗ್ತಾರೆ. ಸೊ ಈ ರೀತಿ ವಿಕಾಸ ಅಂತಕ್ಕಂಥದ್ದು ಸ್ಟ್ರೇಟ್ ಲೈನಲ್ಲಿ ನಡೆಯೋದೇ ಇಲ್ಲ. ಹಾಗಾಗಿ ಈ ಆಪ್ಷನ್ ಕೂಡ ನಾವು ಡಿಲೀಟ್ ಮಾಡಬಹುದು ಅಲ್ವಾ. ಸೊ ನೋಡಿ, ಫಸ್ಟ್ ಆಪ್ಷನ್ ಸ್ಟ್ರೇಟ್ ಲೈನಲ್ಲಿ ನಡೆಯೋದಿಲ್ಲ. ಎರಡನೇದಾಗಿ ಏನು ಕೊಟ್ಟಿದ್ದಾರೆ, ಡೆವಲಪ್ಮೆಂಟ್ ಪ್ರೊಸೆಸ್ ಬರ್ತ್ ಟು ಅಡಲ್ಸನ್ಸ್ ಫಾರ್ವರ್ಡ್ ಮ್ಯಾನರ್ ದೆನ್ ಗೋಸ್ ಬ್ಯಾಕ್ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ, ಅಡೋಲ್ಸನ್ಸ್ ಬರ್ತ್ನಿಂದ ಸ್ಟಾರ್ಟ್ ಆಗಿ ಅಡೋಲ್ಸನ್ಸ್ ಆದ ತಕ್ಷಣ ಅದು ಬ್ಯಾಕ್ವರ್ಡ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನೋ, ಇದು ಕೂಡ ರಾಂಗ್ ಆಗುತ್ತೆ. ಡಿ ಆಪ್ಷನ್ ಏನು ಕೊಟ್ಟಿದ್ದಾರೆ, ಫಾಸ್ಟಾಗಿ ಮೂವ್ ಆಗಿ ಅಡೋಲ್ಸನ್ಸ್ ಸ್ಟಾಪ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನೋ, ಇದು ಕೂಡ ರಾಂಗ್ ಆಗುತ್ತೆ. ಡೆವಲಪ್ಮೆಂಟ್ ಆಕರ್ ಎ ಡಿಫ್ರೆಂಟ್ ರೇಟ್ ಅಮಾಂಗ್ ಎ ಡಿಫ್ರೆಂಟ್ ಇಂಡಿವಿಜುವಲ್ಸ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಸಾರಿ.
ಸಾರಿ ಸ್ನೇಹಿತರೆ. ಸೊ ಇದು ಏನಾಗಿದೆ ಅಂತಂದರೆ ರೈಟ್ ಆದಂಥ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಆಲ್ಮೋಸ್ಟ್ ಮುಗೀತು ಅನ್ಕೋತೀನಿ. ಓಕೆ, ಮುಗೀತು ಸ್ನೇಹಿತರೆ. ಓಕೆ, ದ ಯುನಿಕ್ ಇಂಟ್ರಾಕ್ಷನ್ ಆಫ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಕ್ಯಾನ್ ರಿಸಲ್ಟ್ ಇನ್ ಅ ಡಿಫ್ರೆಂಟ್ ಪಾರ್ಟ್ಸ್ ಆ್ಯಂಡ್ ಔಟ್ಕಮ್ಸ್ ಆಫ್ ಎ ಡೆವಲಪ್ಮೆಂಟ್. ಓಕೆನಾ? ಸೊ ಏನಿದೆ ಇದಕ್ಕೆ? ಎಕ್ಸ್ಪ್ಲೋರೇಷನ್ ಆ್ಯಂಡ್ ನ್ಯೂಟ್ರಿಷನ್, ಚಾಲೆಂಜಸ್ ಆ್ಯಂಡ್ ಲಿಮಿಟೇಷನ್ಸ್, ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟ್, ಸ್ಟೆಬಿಲಿಟಿ ಆ್ಯಂಡ್ ಚೇಂಜ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಮಗುವಿನ ಯೂನಿಕ್ ಇಂಟ್ರಾಕ್ಷನ್ಗೆ ಡ್ಯಾಶ್ ಆ್ಯಂಡ್ ಡ್ಯಾಶ್ ಏನಾಗುತ್ತೆ, ರಿಸಲ್ಟ್ ಇರುತ್ತೆ, 2 ವೇಸ್ ಇರುತ್ತೆ ಅಂತ. ಸೊ ಇಂಥ ಪ್ರಶ್ನೆಗಳು ಬಂದಾಗ ಎಲ್ಲಿ ಹೆರಿಡಿಟಿ ಎನ್ವೈರ್ಮೆಂಟ್ ಅಂತ ಇರುತ್ತಲ್ವ, ಅದಕ್ಕೆ ನೀವು ಕಣ್ಣು ಮುಚ್ಕೊಂಡು ಟಿಕ್ ಮಾಡಿ ಸ್ನೇಹಿತರೆ. ನಮ್ಮ ಕರ್ನಾಟಕ TETಯಲ್ಲೂ ಕೂಡ ನೋಡಿದ್ದೀವಿ, ಎಲ್ಲಿ ಅನುವಂಶೀಯತೆ ಮತ್ತು ಪರಿಸರ ಬರುತ್ತೋ ಅದು ಸರಿಯಾದ ಉತ್ತರ ಆಗಿರುತ್ತೆ ಅಲ್ವಾ. ಏನು ಕೊಟ್ಟಿದ್ದಾರೆ? ದ ಯುನಿಕ್ ಆಫ್ ಇಂಟ್ರಾಕ್ಷನ್ಸ್ ಅಂದರೆ 2 ಏನಾಗಬೇಕು, ಒಂದರ ಮೇಲೊಂದು ಅವಲಂಬಿತ ಆಗಿರಬೇಕು ಅಥವಾ ಮಗುವಿನ ಬೆಳವಣಿಗೆಯಲ್ಲಿ ಪ್ರಭಾವಿತ ಬೀರಬೇಕು. ಯಾವುದದು ಅಂತಂದರೆ ಅನುವಂಶೀಯ ಮತ್ತು ಪರಿಸರನೇ ಸರಿಯಾದಂಥ ಉತ್ತರ ಆಗುತ್ತೆ. ಇವು 2 ಕೂಡ ಏನಾಗಿದ್ದಾವೆ ಅಂತಂದರೆ ರಿಸಲ್ಟ್ ಆಫ್ ಎ ಡಿಫ್ರೆಂಟ್ ಪಾರ್ಟ್ಸ್ ಔಟ್ಕಮ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಹೆರಿಡಿಟಿನೇ ಬೇರೆ, ಎನ್ವೈರ್ಮೆಂಟೇ ಬೇರೆ. ಈ 2 ಬೇರೆ ಆದರೂ ಕೂಡ ಒಂದು ಮಗುವಿನ ಬೆಳವಣಿಗೆ ಮತ್ತು ಮಗುವಿನ ಕಲಿಕೆಯ ಮೇಲೆ ಏನಾಗ್ತವೆ, ಪ್ರಭಾವವನ್ನು ಬೀರ್ತವೆ. ಅವು ಒಂದಕ್ಕೊಂದು ಏನಾಗಿದ್ದಾವೆ, ಒಳಗೊಂಡಿದ್ದಾವೆ. ಹಾಗಾಗಿ ಇದು ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ ಸ್ನೇಹಿತರೆ. ಆ ನಾರ್ಮಲ್ ಜೈಗೋಟ್ ದ ನಂಬರ್ ಆಫ್ ಕ್ರೋಮೋಜೋನ್ಸ್, ಒಂದು ಜೈಗೋಟ್ ಆಗಬೇಕಂದ್ರೆ ಎಷ್ಟು ಕ್ರೋಮೋಜೋನ್ಸ್ ಇರಬೇಕು ಪೇರಲ್ಲಿ ಅಂತ ಪ್ರಶ್ನೆ. ಸೊ ಇದು UPTETಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ನೋಡಿ ಸ್ನೇಹಿತರೆ. ಒಂದು ಜೈಗೋಟ್ ಆಗಬೇಕು ಅಂತಂದರೆ ಎಷ್ಟು ಕ್ರೋಮೋಜೋನ್ಸ್ ಪೇರ್ ಬೇಕು ಅಂತ. 22ನಾ, 23ನಾ, 24ಆ, ನನ್ ಆಫ್ ದಿ ಅಬೌವ್. ನೋಡಿ, ಒಂದು ಜೈಗೋಟ್ ಆಗಬೇಕು ಅಂತ ಅಂದರೆ ನಿಮಗೆ ಏನಾಗಬೇಕಾಗುತ್ತೆ, 23 ಜೊತೆ ಅಂದರೆ 46 ಕ್ರೋಮೋಜೋನ್ಸ್ಗಳು ಬೇಕಾಗುತ್ತೆ. ಸರಿನಾ? ಇದೆಲ್ಲ ನಾನು ಕ್ಲಾಸ್ ಮಾಡಿದ್ದೀನಿ ಆಲ್ರೆಡಿ. ಯಾರೆಲ್ಲ ನೋಡಿಲ್ವೋ ತರಗತಿನ ನೋಡಿ. ಸೊ ಇದು ಇವತ್ತಿನ ತರಗತಿ ಆಗಿತ್ತು ಸ್ನೇಹಿತರೆ. ನಾನು ನೆಕ್ಸ್ಟ್ ಚಾಪ್ಟರ್ ಏನಿದೆ ನೆಕ್ಸ್ಟ್ ಚಾಪ್ಟರ್ ಅಂತಂದರೆ ಇನ್ಫ್ಲುಯೆನ್ಸ್ ಇದೆ. ಅಂದರೆ ಮಗುವಿನ ಒಂದು ಕಲಿಕೆಯಲ್ಲಿ ಪರಿಸರ ಮತ್ತು ವಿಕಾಸ ಯಾವ ರೀತಿ ಪರಿಸರ ಮತ್ತು ಅನುವಂಶೀಯತೆ, ವಿಕಾಸ ಅಲ್ಲ, ಪರಿಸರ ಮತ್ತು ಅನುವಂಶೀಯತೆ, ಎನ್ವೈರ್ಮೆಂಟ್ ಆ್ಯಂಡ್ ಏನು ಅಂತಂದರೆ ಹೆರಿಡಿಟಿ, ಇವೆರಡೂ ಕೂಡ ಕಲಿಕೆಯ ಮೇಲೆ ಯಾವ ರೀತಿ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತಕ್ಕಂಥದ್ದೇ ಸೆಕೆಂಡ್ ಚಾಪ್ಟರ್ ಇದೆ ನಿಮ್ಮ ಸಿಲೆಬಸ್ಗೆ TETಯಲ್ಲಿ. ಸೊ ಆ ತರಗತಿನ ತೊಗೊಂಡು ಬರ್ತೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾರೆಲ್ಲ TETಗೆ ನಿಮ್ಮ ಫ್ರೆಂಡ್ಸ್ ರೆಡಿ ಆಗ್ತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ನಾನು ಇವತ್ತಿನ ದಿನದಲ್ಲೇ ಸೆಕೆಂಡ್ ಚಾಪ್ಟರ್ನ ಮಾಡಿಕೊಟ್ಬಿಡ್ತೀನಿ. ಸೊ ಕೇವಲ ಒಂದು 10 ಚಾಪ್ಟರ್ಸ್ ಇದೆ ಅಷ್ಟೇ. ನೀವು ಮೇಡಮ್ ಇಷ್ಟು ಸ್ಲೋ ಆಗಿ ಮಾಡ್ತಿದ್ದಾರೆ ಅಥವಾ ಡೈಲಿ ಒಂದೊಂದೇ ಬಿಡ್ತಿದ್ದಾರೆ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ. ನಿಮಗೆ ಟೋಟಲಿ ನಾನು 15 ಡೇಸ್ ಇರೋಕ್ಕಿಂತ ಬಿಫೋರ್ ಸಿಲೆಬಸ್ನ ಮುಗಿಸ್ಕೊಡೋದು ಶೋರ್. ಓಕೆನಾ? ಅಷ್ಟೇ ಭರವಸೆನೇ ಇಟ್ಟಿಡಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ದಿಸ್ ವಿಡಿಯೋ.